ಬಂದವ್ರು PSI ಅದಾರ್ರಿ. ಇವತ್ತಿಗೆ 8 ವರ್ಷ ಐತಿ PSI ಆಗ್ಯಾವ. ಏನ್ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತೇಳಿ ಇರ್ತದ. ಅರ್ಥ ಆಯ್ತ್ರೆ? ಇಲ್ಲೇ SP ಆಫೀಸ್ನಾಗ ಅದಾರಿ ಸರ್ ಪ್ರೆಸೆಂಟ್. ಅವ್ರ ಹೆಸರ ಬಸು ಹೇರೂರು ಅಂತೇಳಿ. ಟೀಚರ್ ಆಗುವ ದೊಡ್ಡ ಕನಸು ಕಟ್ಕೊಂಡಿದ್ರು. ಟೀಚರ್ ಪೋಸ್ಟ್ ಕರ್ಲಾರ ಬಟ್ಟಕ್ಕೆ ಒಂದ್ಸಲ ಪೊಲೀಸ್ ಬರ್ಸದ್ನಿ ನೌಕರಿ ಆಯ್ತು. ಒಂದೇ ಸಲ ಅದೇ ಜೋಶ್ನ PSI ಬರ್ಸದೀವಿ, ಅದನ್ನು ಆಯ್ತು, ಹೋಗ್ಬಿಟ್ಟು ಸಿವಿಲ್ PSI. ಅದಕ್ಕೆ ಹೇಳ್ತೀನಲ್ಲ, ಜಬ್ ಭಗವಾನ್ ದಿಯಾ ತೋ झोपड़ी पार के देता है. ಬಟ್ ಒಂದು ಪ್ರಶಂಸತೆ ಹೇಳ್ರೆ, ಆ ಎರಡೂ ನೌಕರಿ ತೊಳೋ ತನಕ ಹಗಲ ರಾತ್ರಿ ಕೋಚಿಂಗ್ದಾಗೆ ಮುಕ್ಕೊಳ್ಳೋದು, ಕೋಚಿಂಗ್ದಾಗೆ ಇರೋದು. 1.5 ವರ್ಷ. ಆಕ್ಚುಲಿ ಅವ್ರು ನಾನು ಭೇಟಿಯಾಗಿದ್ದು ಹೆಂಗ್ ಗೊತ್ತನ್ರಿ, ಈ ವೋಟರ್ಸ್ ID ಕಾರ್ಡ್ ಮಾಡಕ್ ಟೈಪ್ ಮಾಡಕ್ ಬರ್ತಿದ್ರು ಅವ್ರು. ನಮ್ ಕೋಚಿಂಗ್ ಮ್ಯಾಗಿತ್ತು. ಒಂದ್ಸಲ ಅವ್ರ ಬರವಣಿಗೆ ಹ್ಯಾಂಡ್ ರೈಟಿಂಗ್ ನೋಡದ್ನ, ಇಷ್ಟು ದುಂಡು ಬರೀತೀರಿ ನೀವು ಎಲ್ಲ, ಇಂತಿಂತ ಸಣ್ಣ ಕೆಲಸ ಮಾಡ್ಕೊತದಿರಿಲ್ಲ ತಂದಿ. ಆ 1-2 ನಿಮಿಷ ಮಾತಾಡಿದಕ್ಕೆ ಅವ್ರಿಗೆ ಏನ್ ಅನಿಸ್ತೋಗಿ, ಆ ಮ್ಯಾಗಿನ ನೌಕರಿ ಬಿಟ್ರ, ಅದು ಪ್ರೈವೇಟ್ ಕ್ಲಾಸಿಗೆ ಜಾಯಿನ್ ಆದ್ರು. ನಾ 16 ವರ್ಷನ ಪಾಠ ಮಾಡ್ಕೋತ ಬಂದೀನಿ. ಬೇರೆಯವ್ರು ದುಂಡು ಬರಿತಿರ್ಬೋದು, ಎಲ್ಲರದು ಅಕ್ಷರ ನೋಡಿಲ್ಲ ನಾನು. ಆದ್ರ ಆಗಿನ ದಿನಗಳಲ್ಲಿ ನಾನು ಕಂಡಿದ್ದ 16 ವರ್ಷದಾಗ ಅಷ್ಟು ನೀಟ್ ನೋಟ್ಸ್ ಮಾಡುವ ವ್ಯಕ್ತಿನ ನೋಡಿಲ್ಲ ನಾನು. ಏನು ಅದ್ಭುತ ಹ್ಯಾಂಡ್ ರೈಟಿಂಗ್ ಗೊತ್ತರೆ. ಆ ಹ್ಯಾಂಡ್ ರೈಟಿಂಗ್ ನಾನು ರಾತ್ರಿ ಬೆಳಗನ ಕುಂಡ್ರಿಸಿ ಬರಿಸಿ ಮುಂಜಾನೆ ಹುಡುಗರಿಗೆ ನೋಟ್ಸ್ ಜೆರಾಕ್ಸ್ ಹೊಡ್ಸ್ಬೋದ್ರಿ ಅಂತ ಕೊಡ್ತಿದ್ನಿ. ಬರೆಯವ ಹೇಳವ ನಾನು, ಏನು ಹ್ಯಾಂಡ್ ರೈಟಿಂಗ್ ಅವ ಅಂತೀನಿ. ಅದಕ್ಕ ಒಂದೊಂದು ಪ್ರತಿ ವಿದ್ಯಾರ್ಥಿಗಳಲ್ಲಿ ಒಂದೊಂದು ಸ್ವಾರಸ್ಯಕರವಾದ ಅಂಶಗಳಿರ್ತಾವ. ಅವು ನಮ್ಮ ಬೆಳಕಿಗೆ ಬರಬೇಕು ಅಂತ ಟೈಮ್ ತೋತಾವ್ರಿ ಅಷ್ಟೇ. ನಿಮ್ಮಲ್ಲಿನೂ ಒಂದು ಯಾವುದೋ ಪ್ರತಿಭೆ ಇರ್ತದ, ಆದ್ರೆ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ತೋತದ ಅಂತ ಹೇಳ್ತೀನಿ. ನೀವು ಮಾಡಿ, ನಿಮಗೂ ಆಗ್ತಾವ. ಹೌದ್ರೆ ನೋಡ್ರಿ, ನಿಮ್ ಮುಂದೆ ಬಂದು ಹೋದ್ರು, ಅಗ್ದಿ ಸರಳ ಸಜ್ಜಿ. ಅದು ಬಹಳ ಇಂಪಾರ್ಟೆಂಟ್. ಕೆಲವೊಬ್ರದು ಆ ನೌಕರಿ ಆದ ಬಳಕ ಅದು ಏನ್ ಕೇಳ್ತೀನಿ ನಾನು, ಫುಲ್ ಹೆಂಗಂದ್ರ ಈ ಭೂಮಿ ಮೇಲೆ ನಾ ಒಬ್ಬನೇ ವ್ಯಕ್ತಿ ಅದೀನಿ ಅನ್ನೋ ಲೆವೆಲ್ದಾಗ ಹಂಗಿರಲ್ಲ. ಜಾಬೇ ಬೇರೆ, ಸಮಾಜನೇ ಬೇರೆ, ಸಂಬಂಧಗಳೇ ಬೇರೆ. ಯೂನಿಫಾರ್ಮ್ ಹಾಕೊಂಡು ಡ್ಯೂಟಿ ಮೇಗಿದ್ದಕ್ಕರ ನೀನು ನಿನ್ನ ಗತ್ತು ಗಮ್ಮತ್ತದಾಗೆ ಇರಬೇಕು. ನಾಗರಿಕರ ಜೊತೆಗೆ ಇದ್ದಕ್ಕರ ನೀನು ಉತ್ತಮ ನಾಗರಿಕನಾಗಿನೇ ಇರಬೇಕು. ಅರ್ಥ ಆಯ್ತು ನಾ ಹೇಳೋದು? ಎಲ್ಲ ಈಗ ಇದು ಹೇಳ್ತೇನೆ.